ಏನೋ ಇನ್ನೂ 16ನೇ ಕಂತು ಹಣ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇರಾ? ಏನು ಕೂಡ ತಲೆ ಕೆಡಿಸ್ಕೊಬೇಡಿ. ಯಾಕಂದರೆ ಸರ್ಕಾರದವರು ಅಫಿಷಿಯಲಾಗಿ ಡೇಟ್ನ ಅನೌನ್ಸ್ಮೆಂಟ್ನ ಮಾಡಿದರೆ ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತು ಹಣ ಯಾವಾಗ ಬರುತ್ತೆ ಅಂತ. ಈ ಒಂದು ಡೇಟ್ಗೆ ಏನಾಗುತ್ತೆ ಅಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತು ಹಣ ಬಂದುಬಿಟ್ಟು ಜಮೆ ಆಗುತ್ತೆ. ಮತ್ತು ಇನ್ನೊಂದಷ್ಟು ಜನಕ್ಕೆ ಕೆಲವರಿಗೆ ಡೌಟ್ ಇದೆ, 16ನೇ ಕಂತು ಹಣ ಏನಾದರೂ ಬಿಡುಗಡೆ ಆಗಿಬಿಟ್ಟಿದೆಯಾ, ಆಗಿಲ್ವಾ, ಯಾವಾಗ ನಮ್ಮ ಖಾತೆಗೆ ಬರುತ್ತೆ ಅಂತ. ಈ ಥರ ಕನ್ಫ್ಯೂಷನ್ ಇರೋರಿಗೂ ಕೂಡ ಆನ್ಸರ್ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ವಿಡಿಯೋ ಕ್ಲಿಯರಾಗಿ ಅರ್ಥ ಆಗಬೇಕಂದ್ರೆ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇಲ್ಲಿ ಇನ್ನೊಂದ್ಸರಿ ಹೇಳ್ತೀನಿ, ವಿಡಿಯೋ ಕ್ಲಿಯರಾಗಿ ಅರ್ಥ ಆಗಬೇಕಂದ್ರೆ ನೀವು ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಬೇಕಾಗುತ್ತೆ. ಆವಾಗ ಮಾತ್ರ ಎಲ್ಲ ವಿಷಯ ಕೂಡ ತಿಳ್ಕೊತೀರಾ. ಇಲ್ಲಿ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರೋದು ಗೃಹಲಕ್ಷ್ಮಿ ಯೋಜನೆದು 15ನೇ ಕಂತು ಹಣ ಬಂದಾಯಿತು. 16ನೇ ಕಂತು ಹಣ ಬಂದುಬಿಟ್ಟು ಡಿಸೆಂಬರ್ ತಿಂಗಳಲ್ಲೇ ಬರಬೇಕಾಗಿತ್ತು. ಆದರೆ ಇವಾಗ ಜನವರಿ ತಿಂಗಳು ಬಂದರೂ ಕೂಡ ನಮಗೆ ಯಾವುದೇ ಥರದ 16ನೇ ಕಂತು ಹಣ ಬಂದು ಜಮೆ ಆಗಿಲ್ಲ. ಇವಾಗೆಲ್ಲ ಕೂಡ ಹೇಳ್ತಾ ಇರೋದು ಏನಂದರೆ 16ನೇ ಕಂತು ಹಣ ಬಂದುಬಿಟ್ಟು ಜನವರಿ ತಿಂಗಳಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಎಕ್ಸಾಕ್ಟ್ ಡೇಟ್ ಅನ್ನೋದು ನಿಮ್ಗೆ ಇನ್ನೂ ಕೂಡ ಗೊತ್ತಾಗಿರಲ್ಲ, ಯಾವಾಗ 16ನೇ ಕಂತು ಹಣ ಬಂದುಬಿಟ್ಟು ನಿಮ್ಮ ಖಾತೆಗೆ ಒಂದು ಜಮೆ ಆಗುತ್ತೆ ಅಂತ. ಮತ್ತು 10ನೇ ತಾರೀಕು ಒಳಗಡೆ ಬರುತ್ತೆ ಅಂತ ಒಂದು ನ್ಯೂಸ್ ಬಂದಿತ್ತು. ಇವಾಗ 10ನೇ ತಾರೀಕು ಬರೋದು ಕೂಡ ಸ್ವಲ್ಪ ಡೌಟ್ ಆಗ್ತಿದೆ. ಯಾಕೆಂದರೆ 10ನೇ ತಾರೀಕು ಬರಬೇಕಾಗಿತ್ತು ಅಂದರೆ ಎಷ್ಟೊತ್ತಿಗಾಗಲಿ ನಿಮ್ಗೆ ಹಣ ಒಂದು ಸ್ವಲ್ಪ ಜನಕ್ಕೆ ಬರೋಕ್ಕೆ ಸ್ಟಾರ್ಟ್ ಆಗಬೇಕಾಗಿತ್ತು. ಆದರೆ ಇದುವರೆಗೂ ಕೂಡ ಯಾರ ಖಾತೆಗೂ ಕೂಡ 16ನೇ ಕಂತು ಹಣ ಬಂದಿರಲ್ಲ. ಇವಾಗ ಸರ್ಕಾರದವರೇ ಅಫಿಷಿಯಲ್ ಆಗಿ ನಿಮಗೆ ಒಂದು ಕ್ಲಾರಿಫಿಕೇಷನ್ ಕೊಟ್ಟಿರೋ 16ನೇ ಕಂತು ಹಣ ನಿಮ್ಮ ಖಾತೆಗೆ ಬಂದು ಯಾವಾಗ ಜಮೆ ಆಗುತ್ತೆ ಅಂತ. ಇದ್ರ ಬಗ್ಗೆ ಇವಾಗ ತಿಳಿಸ್ಕೊಡ್ತೀನಿ. ಇವಾಗ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಹಾಗೆ ಯಾರಾದರೂ ವಿಡಿಯೋಗೊಂದು ಲೈಕ್ ಕೊಟ್ಟಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದೇ ಒಂದು ಲೈಕ್ನ ಕೊಟ್ಬಿಟ್ಟು ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತು ಹಣ ನಿಮ್ಮ ಖಾತೆಗೆ ಯಾವ ರೀತಿ ಬರುತ್ತೆ ಅಂದರೆ, ಇಲ್ಲಿ ಫಸ್ಟು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಏನಿದೆಯಲ್ಲ ಅವರು ಒಂದು ಕೊಟೇಶನ್ ಕಳಿಸ್ತಾರೆ ಸರ್ಕಾರಕ್ಕೆ. ಆ ಒಂದು ಕೊಟೇಶನ್ ಹೋಗ್ಬಿಟ್ಟು ಏನಾಗುತ್ತೆ ಅಂದರೆ ಹಣಕಾಸು ಇಲಾಖೆಗೆ ಹೋಗುತ್ತೆ. ಅವರು ಅಲ್ಲಿ ಅಪ್ರೂವ್ನ ಮಾಡ್ತಾರೆ. ಅಪ್ರೂವ್ ಮಾಡಿದ ತಕ್ಷಣ ಹಣ ರಿಲೀಸ್ ಆಗುತ್ತೆ. ಅದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬರುತ್ತೆ ಟ್ರೆಷರಿಯಿಂದ. ಆಮೇಲೆ ಅದು ಏನಾಗುತ್ತೆ ಅಂದರೆ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಬರುತ್ತೆ. ಆಮೇಲೆ ಅವರು ನಿಮ್ಮ ಬ್ಯಾಂಕ್ ಅವ್ರು ಏನು ಮಾಡ್ತಾರೆ ಅಂದರೆ, ನೀವು ಗೃಹಲಕ್ಷ್ಮಿ ಯೋಜನೆಗೆ ಯಾರ್ಯಾರು ಅರ್ಜಿ ಸಲ್ಲಿಸಿರ್ತಾರೆ ಅವ್ರಿಗೆ ಎಲ್ಲರಿಗೂ ಕೂಡ ಡಿಸ್ಟ್ರಿಬ್ಯೂಟ್ನ ಮಾಡ್ತಾರೆ. ಇವಾಗ ಸರ್ಕಾರದವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತು ಹಣ ಆಗಲೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ತಲುಪಿದೆ. DBT ಪ್ರೋಸೆಸ್ಸು ಕೂಡ ಎಲ್ಲ ಆಗಿದೆ. ಜಸ್ಟ್ ಇವಾಗ ಮಹಿಳೆಯರ ಖಾತೆಗೆ ಹಣ ಒಂದು ಬಂದು ಜಮೆ ಆಗಬೇಕಾಗಿರುತ್ತೆ. ಆ ಒಂದು ಪ್ರೋಸೆಸ್ ಮಾತ್ರ ಬಾಕಿ ಇದೆ. ಈ ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತು ಹಣ ಶೀಘ್ರದಲ್ಲಿ ಬಿಡುಗಡೆನ ಮಾಡ್ತೀವಿ. ಇವಾಗ 10ನೇ ತಾರೀಕು ಒಂದು ಮಹಿಳೆಯರ ಖಾತೆಗೆ ಹಾಕ್ತೀವಿ ಅಂತ ಹೇಳಿದ್ವಿ. ಆದರೆ ಆ ಒಂದು ಸಮಯಕ್ಕೆ ಹಾಕೋದು ತುಂಬಾ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದರೆ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆಗ್ತಿದೆ ಹಣ ಹಾಕಬೇಕಾದ್ರೆ. ಅದರಿಂದ ಗೃಹಲಕ್ಷ್ಮಿ ಯೋಜನೆದು ಎಲ್ಲ ಪ್ರೋಸೆಸ್ ಮುಗ್ದಿರೋದ್ರಿಂದ ಇದೇ ತಿಂಗಳು ಜನವರಿ 13ನೇ ತಾರೀಕು ಅಥವಾ 16ನೇ ತಾರೀಕು ಒಳಗಡೆ ಎಲ್ಲರ ಖಾತೆಗೂ ಕೂಡ ಒಂದು 2,000 ರೂಪಾಯಿ ಬಂದು ತಲುಪುತ್ತೆ. ಸಂಕ್ರಾಂತಿ ಹಬ್ಬಕ್ಕಿಂತ ಮುಂಚೆನೇ ಎಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತು ಹಣ ರಿಸೀವ್ ಮಾಡ್ಕೋತಾರೆ ಅಂತ ಲೇಟೆಸ್ಟಾಗಿ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಅದರಿಂದ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ 14ನೇ ತಾರೀಕು ಅಥವಾ 13ನೇ ತಾರೀಕು ಬರ್ಬೋದು. ವೆಯ್ಟ್ ಮಾಡಿ. ಮತ್ತು ಈ ಒಂದು ವಿಡಿಯೋನ ದಯವಿಟ್ಟು ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಾರೋ ಅಂತ ಮಹಿಳೆಯರು ಶೇರ್ ಮಾಡಿ. ಡೆಫಿನೆಟ್ಲಿ ಅವ್ರಿಗೆ ಒಂದು ಹೆಲ್ಪ್ ಆಗುತ್ತೆ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.